ಅನಿವಾಸಿ ಭಾರತೀಯರಿಗೆ ಗುಡ್ ನ್ಯೂಸ್. ಲಕ್ಷ ಲಕ್ಷ ವೀಸಾ ಫೀಸ್ಗೆ ಕೋರ್ಟ್ ಬ್ರೇಕ್. ಎಸ್, ಅಮೆರಿಕದಲ್ಲಿರುವ ಅನಿವಾಸಿ ಭಾರತೀಯರಿಗೆ ಭರ್ಜರಿ ಗುಡ್ ನ್ಯೂಸ್ ಸಿಕ್ಕಿದೆ. ಕಳೆದ ಒಂದು ತಿಂಗಳಿಂದ H1B ವೀಸಾ ಬಗ್ಗೆ ಭಾರತೀಯರು ಸಿಕ್ಕಾಪಟ್ಟೆ ಟೆನ್ಷನ್ ಆಗಿದ್ರು. ದಿನಕ್ಕೊಂದು ವೀಸಾ ನಿಯಮಗಳಿಗೆ ಭಾರತೀಯರು ಕಂಗಾಲಾಗಿದ್ರು. ಲಕ್ಷ ಲಕ್ಷ ವೀಸಾ ಫೀಸ್ಗೆ ತಲೆ ಕೆಡಿಸಿಕೊಂಡಿದ್ರು. 15 ದಿನದಲ್ಲೇ ವೀಸಾ ಬೇಕು ಅಂದ್ರೆ 85 ಲಕ್ಷ ಫೀಸ್ ಕಟ್ಟಬೇಕಿತ್ತು. ಇದರಿಂದ ಭಾರತೀಯರು ರೋಸಿ ಹೋಗಿದ್ರು. ಈಗ ವೀಸಾ ಶುಲ್ಕಕ್ಕೆ ಇವತ್ತು ಅಮೆರಿಕದ ನ್ಯಾಯಾಲಯ ಬ್ರೇಕ್ ಹಾಕಿದೆ. ಅಮೆರಿಕ ಕೋರ್ಟೇ ಇದನ್ನ ಕಾನೂನು ಬಾಹಿರ ಎಂದು ಚಾಟಿ ಬೀಸಿದೆ. ಹೊಸದಾಗಿ H1B ವೀಸಾ ಪಡೆದುಕೊಳ್ಳೋಕೆ ಪ್ರತಿಯೊಬ್ಬರು ಬರೋಬ್ಬರಿ $1 ಲಕ್ಷ ಅಂದ್ರೆ ನಮ್ಮ ಭಾರತದ ರೂಪಾಯಿ ಲೆಕ್ಕದಲ್ಲಿ 85 ಲಕ್ಷ ರೂಪಾಯಿ ಕಟ್ಟಬೇಕು ಅನ್ನೋ ಡೊನಾಲ್ಡ್ ಟ್ರಂಪ್ ರವರ ವಿವಾದಾತ್ಮಕ ಕಾನೂನನ್ನ ಇವತ್ತು ಅಮೆರಿಕದ ಫೆಡರಲ್ ಕೋರ್ಟ್ ಅಸಿಂಧುಗೊಳಿಸಿದೆ. ಹಾಗಾದ್ರೆ ಏನಿದು H1B ವೀಸಾ ಫೀಸ್? ಭಾರತೀಯರಿಗೆ ಇದು ಯಾಕೆ ಕಗ್ಗಂಟಾಗಿತ್ತು? $1 ಲಕ್ಷ ಶುಲ್ಕವನ್ನ ಅಕ್ರಮ ಅಂದಿದ್ದೇಕೆ? ಭಾರತದ ಎಸ್ ಜೈಶಂಕರ್ ಅಮೆರಿಕದ ಮುಂದೆ ಇಟ್ಟಿದ್ದ ಅಸಲಿ ಅಹವಾಲು ಏನು? ಒಂದು ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ, ಕೊನೆ ತನಕ ಮಿಸ್ ಮಾಡದೆ ಈ ವಿಡಿಯೋ ನೋಡಿ. ವೀಸಾ ಬಗ್ಗೆ ಅಮೆರಿಕದ ಕೋರ್ಟ್ ಹೇಳಿದ್ದೇನು? ವೀಸಾ ಫೀಸ್ ಕಾನೂನು ಬಾಹಿರ ಅಂದಿದ್ಯಾಕೆ? ಎಸ್ ವೀಕ್ಷಕರೇ, ಅಮೆರಿಕದಲ್ಲಿ ವಲಸಿಗರ ವಿರುದ್ಧ ಕೆಂಗಣ್ಣಿನಿಂದ ವಲಸೆ ವಿರೋಧಿ ನೀತಿಯನ್ನ ಅಳವಡಿಸುತ್ತಿರುವ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಅಮೆರಿಕದ ಫೆಡರಲ್ ನ್ಯಾಯಾಲಯ ಚಾಟಿ ಬೀಸಿದೆ. ಅಮೆರಿಕದ 20 ಡೆಮೊಕ್ರಾಟಿಕ್ ರಾಜ್ಯಗಳ ಅಟಾರ್ನಿ ಜನರಲ್ಗಳು ಟ್ರಂಪ್ ಸರ್ಕಾರದ ಈ ನಿರ್ಧಾರವನ್ನು ಪ್ರಶ್ನಿಸಿ ಕೋರ್ಟ್ ಮೆಟ್ಟಿಲೇರಿದೆ. ಇದಕ್ಕೆ ತೀರ್ಪು ನೀಡಿದ US ಜಿಲ್ಲಾ ನ್ಯಾಯಾಧೀಶ ಲಿಯೋ ಸೊರೋಕಿನ್ ಅತ್ಯಂತ ಸ್ಪಷ್ಟವಾಗಿ ಒಂದು ಮಾತು ಹೇಳಿದ್ದಾರೆ. ಅಮೆರಿಕದ ಸಂಸತ್ತು ಅಂದ್ರೆ ಕಾಂಗ್ರೆಸ್ ಅನುಮತಿ ನೀಡದ ಹೊರತು ಯಾವುದೇ ಹೊಸ ತೆರಿಗೆಯನ್ನ ಹೇರುವ ಅಧಿಕಾರ ಅಮೆರಿಕದ ಅಧ್ಯಕ್ಷರಿಗಿಲ್ಲ. ಈ $1 ಲಕ್ಷ ಶುಲ್ಕ ಅನ್ನೋದು ವೀಸಾ ಫೀಸ್ ಅಲ್ಲ, ಇದೊಂದು ಅಕ್ರಮ ತೆರಿಗೆ ಅಂತ ಗುಡುಗಿದ್ದಾರೆ. ವೀಕ್ಷಕರೇ ಗಮನಿಸಿ, ಇಷ್ಟು ದಿನ ಟ್ರಂಪ್ ಆಡಳಿತವು ನಮಗೆ ವಿದೇಶಿಯರನ್ನ ತಡೆಯೋಕೆ ಅಧಿಕಾರ ಇದೆ ಅಂತ ವಾದ ಮಾಡ್ತಾ ಇತ್ತು. ಆದರೆ ಕೋರ್ಟ್ ಮಾತ್ರ ನೀವು ಕಾನೂನು ಮೀರಿ ಹೋಗಿದ್ದೀರಿ ಅಂತ ಹೇಳುವ ಮೂಲಕ ಟ್ರಂಪ್ ರವರ ಅಹಂಕಾರಕ್ಕೆ ಭಾರಿ ಪೆಟ್ಟು ನೀಡಿದೆ. ವೀಸಾ ಫೀಸ್ ಹಗಲು ಲೂಟಿ ಎಂದ ಕೋರ್ಟ್. ವೀಸಾದ ಹೆಚ್ಚುವರಿ ಶುಲ್ಕ ರದ್ದುಗೊಳಿಸಿದ ಕೋರ್ಟ್. ವೀಕ್ಷಕರೇ, ಈ ಶುಲ್ಕದ ತೀವ್ರತೆಯನ್ನ ನೀವು ಅರ್ಥ ಮಾಡಿಕೊಳ್ಳಲೇಬೇಕು. ಈ ಮೊದಲು ಒಬ್ಬ ಭಾರತೀಯ ಇಂಜಿನಿಯರ್ ಅಥವಾ ಡಾಕ್ಟರ್ ಅಮೆರಿಕದ H1B ವೀಸಾ ಪಡೆದುಕೊಳ್ಳಬೇಕಾದ್ರೆ ಅವರ ಕಂಪನಿಗಳು ಕೇವಲ $2,000 ದಿಂದ $5,000 ಅಷ್ಟೇ ಕಟ್ಟಬೇಕಿತ್ತು. ಆದರೆ ಟ್ರಂಪ್ ಬಂದ ಮೇಲೆ ಇದನ್ನ ಒಂದೇ ಸಾರಿಗೆ $1 ಲಕ್ಷ ಏರಿಸಿದ್ರು. ಇದೇ ಕಾರಣಕ್ಕೆ ಕಳೆದ ಒಂದು ವರ್ಷದಲ್ಲಿ H1B ವೀಸಾ ಅರ್ಜಿಗಳ ಸಂಖ್ಯೆ 38.5% ಕುಸಿದು ಹೋಗಿದೆ. 3,43,000 ಇದ್ದ ಅರ್ಜಿಗಳು ಈಗ ಕೇವಲ 2 ಲಕ್ಷಕ್ಕೆ ಬಂದು ತಲುಪಿವೆ. ಶಾಕಿಂಗ್ ವಿಷಯ ಅಂದ್ರೆ ಈವರೆಗೆ ಇಡೀ ಜಗತ್ತಿನಲ್ಲಿ ಕೇವಲ 85 ಜನ ಮಾತ್ರ ಈ 85 ಲಕ್ಷ ರೂಪಾಯಿ ಶುಲ್ಕವನ್ನ ಪಾವತಿ ಮಾಡಿದ್ದಾರೆ ಅಂತ USCIS ಒಪ್ಪಿಕೊಂಡಿದೆ. ಅಂದ್ರೆ ಟ್ರಂಪ್ ರವರ ಈ ಮೊಂಡುತನದ ನಿರ್ಧಾರದಿಂದ ಅಮೆರಿಕಕ್ಕೆ ಹೋಗುವವರ ಸಂಖ್ಯೆ ಕುಗ್ಗಿದೆ. ಭಾರತಕ್ಕೆ ಸಿಕ್ಕ ಅತಿದೊಡ್ಡ ರಾಜತಾಂತ್ರಿಕ ವಿಜಯ. ಜೈಶಂಕರ್ ವರ್ಸಸ್ ಮಾರ್ಕ್ ರುಬಿಯೋ. ವೀಕ್ಷಕರೇ, ಈ ತೀರ್ಪಿನ ಹಿಂದೆ ಭಾರತ ಸರ್ಕಾರದ ಅತಿದೊಡ್ಡ ಪರಿಶ್ರಮ ಕೂಡ ಅಡಗಿದೆ. ಕಳೆದ ಮೇ ತಿಂಗಳಲ್ಲಿ ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರು ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕ್ ರುಬಿಯೋ ಅವರನ್ನ ಭೇಟಿ ಮಾಡಿದ್ದಾರೆ. ಆಗ ಜೈಶಂಕರ್ ಅತ್ಯಂತ ಖಡಕ್ ಆಗಿ ಒಂದು ವಿಷಯವನ್ನ ಪ್ರಸ್ತಾಪ ಮಾಡಿದರು. ಅಮೆರಿಕದ ವೀಸಾ ನೀತಿಗಳು ಅಪ್ಪಟ ಪ್ರತಿಭಾವಂತ ಭಾರತೀಯರಿಗೆ ಅನ್ಯಾಯ ಮಾಡ್ತಿದ್ದೇವೆ ಅಂತ ಎಚ್ಚರಿಸಿದರು. ಅದಕ್ಕೆ ಮಾರ್ಕ್ ರುಬಿಯರವರು, ನಮ್ಮಲ್ಲಿ ವಲಸೆ ಬಿಕ್ಕಟ್ಟು ಇದೆ, 20 ಮಿಲಿಯನ್ ಜನ ಅಕ್ರಮವಾಗಿ ನುಸುಳಿದ್ದಾರೆ, ಹಾಗಾಗಿ ನಾವು ಕಠಿಣ ಕ್ರಮ ತೆಗೆದುಕೊಳ್ತಿದ್ದೀವಿ ಅಂತ ಸಮರ್ಥಿಸಿಕೊಂಡಿದ್ರು. ಆದರೆ ಜೈಶಂಕರ್ ಮಾತ್ರ ಭಾರತದ IT ಉದ್ಯೋಗಿಗಳು ಅಕ್ರಮ ವಲಸಿಗರಲ್ಲ, ಅವರು ಅಮೆರಿಕದ ಆರ್ಥಿಕತೆಯನ್ನ ಬೆಳೆಸುವ ಶಕ್ತಿಗಳು ಅಂತ ವಾದವನ್ನು ಮಂಡಿಸಿದರು. ಇವತ್ತು ಈ ಕೋರ್ಟ್ ತೀರ್ಪು ಜೈಶಂಕರ್ ಅವರ ವಾದಕ್ಕೆ ಸಿಕ್ಕ ಅತಿದೊಡ್ಡ ಮನ್ನಣೆ ಎನ್ನುವುದರಲ್ಲಿ ಸಂಶಯವೇ ಇಲ್ಲ. ಡೊನಾಲ್ಡ್ ಟ್ರಂಪ್ ಸರ್ಕಾರದ ವಾದವೇನು? ಭಾರತೀಯರ ಪ್ರಾಬಲ್ಯಕ್ಕೆ ಬ್ರೇಕ್ ಹಾಕೋ ಪ್ಲಾನ್ ಫೇಲ್. ಟ್ರಂಪ್ ರವರು ಈ ಶುಲ್ಕವನ್ನು ಯಾಕೆ ತಂದಿದ್ರು ಗೊತ್ತಾ? ಅವರ ಪ್ರಕಾರ ಅಮೆರಿಕದ ಕಂಪನಿಗಳು ಕಡಿಮೆ ಸಂಬಳದ ವಿದೇಶಿಯರನ್ನ ಅಂದ್ರೆ ಭಾರತೀಯರನ್ನ ಕರೆತಂದು ಸ್ಥಳೀಯ ಅಮೆರಿಕನ್ನರ ಕೆಲಸವನ್ನ ಕಸಿದುಕೊಳ್ತಿದ್ದೇವೆ ಅಂತ. ವಿಶೇಷವಾಗಿ ಸೈನ್ಸ್, ಟೆಕ್ನಾಲಜಿ, ಇಂಜಿನಿಯರಿಂಗ್ ಮತ್ತು ಮ್ಯಾಥ್ಸ್ ಅಂದ್ರೆ ಸ್ಟೆಮ್ ಕ್ಷೇತ್ರದಲ್ಲಿ ಭಾರತೀಯರನ್ನ ತಡೆಯೋದು ಅವರ ಉದ್ದೇಶವಾಗಿತ್ತು. ಹೆಚ್ಚು ಫೀಸ್ ಹಾಕಿದ್ರೆ ಕಂಪನಿಗಳು ಭಾರತೀಯರನ್ನ ಕರೆಸೋದು ಬಿಟ್ಟು ಅಮೆರಿಕನ್ನರಿಗೆ ಕೆಲಸ ಕೊಡ್ತಾರೆ ಅನ್ನೋದು
ಟ್ರಂಪ್ ರವರ ಲೆಕ್ಕಾಚಾರವಾಗಿದೆ. ಆದರೆ ಕೋರ್ಟ್ ಮಾತ್ರ ನೀವು ಅಮೆರಿಕನ್ನರಿಗೆ ಕೆಲಸ ಕೊಡಿಸೋದು ಸರಿ, ಆದರೆ ಅದಕ್ಕಾಗಿ ಈ ರೀತಿ ಅಕ್ರಮ ತೆರಿಗೆ ಹಾಕೋಕೆ ಆಗಲ್ಲ ಅಂತ ಅವರ ಪ್ಲಾನ್ ಅನ್ನೇ ಧೂಳಿಪಟ ಮಾಡಿದೆ. ಸಣ್ಣ ಕಂಪನಿಗಳು ಸ್ಟಾರ್ಟ್ಅಪ್ಗಳಿಗೆ ಬಿಗ್ ರಿಲೇ. ಆಪಲ್, ಗೂಗಲ್ ಜೊತೆಗೆ ಹಳ್ಳಿ ಆಸ್ಪತ್ರೆಗಳಿಗೂ ನ್ಯಾಯ. ವೀಕ್ಷಕರೇ, ಈ $1,00,000 ಶುಲ್ಕ ಕೇವಲ ದೊಡ್ಡ ಕಂಪನಿಗಳಿಗೆ ಮಾತ್ರವಲ್ಲ, ಸಣ್ಣ ಸ್ಟಾರ್ಟ್ಅಪ್ಗಳು, ಹಳ್ಳಿಗಳ ಆಸ್ಪತ್ರೆಗಳು ಮತ್ತು ಯೂನಿವರ್ಸಿಟಿಗಳಿಗೂ ಮರಣ ಶಾಸನವಾಗಿತ್ತು. ಒಬ್ಬ ಸಣ್ಣ ಉದ್ಯಮಿ ಭಾರತದಿಂದ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಅನ್ನ ಕರೆಸಿಕೊಳ್ಳಬೇಕು ಅಂದ್ರೆ ಬರೋಬ್ಬರಿ $85 ಲಕ್ಷ ಎಲ್ಲಿಂದ ತತ್ತಾರೆ? ಒಂದು ವೇಳೆ ಈ ಫೀಸ್ ಹಾಗೆಯೇ ಮುಂದುವರೆದ್ರೆ ಅಮೆರಿಕದ ಹಳ್ಳಿಗಳಲ್ಲಿ ವೈದ್ಯರಿಲ್ಲದೆ ಜನ ಸಾಯುವ ಪರಿಸ್ಥಿತಿ ಬರ್ತಾರೆ. ಆದರೆ ಇವತ್ತು ಕೋರ್ಟ್ ಆ ಎಲ್ಲಾ ಅಡೆತಡೆಗಳನ್ನ ಕಿತ್ತೆಸೆದಿದೆ. ಇದರಿಂದಾಗಿ ಇನ್ಮುಂದೆ ಭಾರತದ ಯುವ ಇಂಜಿನಿಯರ್ಗಳಿಗೆ ಅಮೆರಿಕದ ಬಾಗಿಲು ಮತ್ತೆ ಮೊದಲಿನಂತೆ ಮುಕ್ತವಾಗಲಿದೆ. ಟ್ರಂಪ್ ಆಡಳಿತವು ಈ ತೀರ್ಪಿನ ವಿರುದ್ಧ ಮೇಲ್ಮನವಿ ಮಾಡ್ತೀವಿ ಅಂತ ಹೇಳಿದ್ರೂ ಸಹ ಸದ್ಯಕ್ಕಂತೂ ಈ ಬಾರಿ ಮೊತ್ತದ ಶುಲ್ಕವನ್ನ ಯಾರು ಕಟ್ಟೋ ಅಗತ್ಯವಿಲ್ಲ. H-1B ವೀಸಾ ಅಂದ್ರೆ ಬರೀ 6 ವರ್ಷಗಳ ಆಟವಲ್ಲ. ಭಾರತದ ಐಟಿ ಉದ್ಯಮಕ್ಕೆ ಮತ್ತೆ ಬೂಸ್ಟ್. ಎಸ್ ವೀಕ್ಷಕರೇ, ಅಮೆರಿಕದ ಆರ್ಥಿಕತೆಗೆ ಭಾರತದ ಶ್ರಮ ಎಷ್ಟು ಮುಖ್ಯ ಅನ್ನೋದು ಇವತ್ತು ಜಗತ್ತಿಗೆ ಅರ್ಥವಾಗಿದೆ. ನಮ್ಮ ದೇಶದ ಇನ್ಫೋಸಿಸ್, TCS ಮತ್ತು ವಿಪ್ರೋದಂತಹ ಕಂಪನಿಗಳಿಗೆ ಈ ದೊಡ್ಡ ತೀರ್ಪು ಅತಿ ದೊಡ್ಡ ವರದಾನವಾಗಲಿದೆ. ವಾರ್ಷಿಕವಾಗಿ ಸಿಗುವ ಆ 65,000 ವೀಸಾಗಳಲ್ಲಿ ಇನ್ಮುಂದೆ ಭಾರತೀಯರು ಮತ್ತೆ ಹೆಚ್ಚಿನ ಸಂಖ್ಯೆಯಲ್ಲಿ ಅಮೆರಿಕಕ್ಕೆ ಹೋಗಬಹುದು. ಅಮೆರಿಕದಲ್ಲಿರುವ ಭಾರತೀಯರು ಈಗ ಈ ಕಾನೂನು ಸಂಘರ್ಷದಿಂದ ಪಾರಾಗಿ ನೆಮ್ಮದಿಯ ಉಸಿರು ಬಿಡಬಹುದು. ಆದರೆ ವೀಕ್ಷಕರೇ, ನೆನಪಿರಲಿ, ಟ್ರಂಪ್ ಸುಮ್ಮನೆ ಕೂರುವ ವ್ಯಕ್ತಿ ಅಲ್ಲ. ಅವರು ವೀಸಾ ಪ್ರಕ್ರಿಯೆಯನ್ನ ಇನ್ನಷ್ಟು ಕಠಿಣಗೊಳಿಸುವ ಹೊಸ ಹಾದಿಗಳನ್ನ ಹುಡುಕಬಹುದು. ಹಾಗಾಗಿ ಭಾರತೀಯರು ಕೊಂಚ ಎಚ್ಚರಿಕೆಯಿಂದ ಇರುವುದು ಅನಿವಾರ್ಯ. ಡೊನಾಲ್ಡ್ ಟ್ರಂಪ್ ಮುಂದಿನ ದಾರಿಯೇನು? ಬೋಸ್ಟನ್ ಫೆಡರಲ್ ನ್ಯಾಯಾಲಯದಲ್ಲಿ H-1B ವೀಸಾದ ಮೇಲಿನ ಹೆಚ್ಚುವರಿ ಶುಲ್ಕವನ್ನ ರದ್ದುಗೊಳಿಸಿರುವುದು ಟ್ರಂಪ್ ಆಡಳಿತಕ್ಕೆ ಭಾರಿ ಹಿನ್ನಡೆ ನೀಡಿದೆ. ಆದಾಗ್ಯೂ ರಾಷ್ಟ್ರೀಯ ಹಿತಾಸಕ್ತಿಗೆ ಅನುಗುಣವಾಗಿ ವಿದೇಶಿ ಪ್ರಜೆಗಳ ಪ್ರವೇಶವನ್ನ ನಿರ್ಬಂಧಿಸಲು ಕಾನೂನಿನ ಅಡಿಯಲ್ಲಿ ಅಧ್ಯಕ್ಷರಿಗೆ ವಿಶಾಲ ಅಧಿಕಾರ ಇದೆ ಅಂತ ಹೇಳಿ ಸಮರ್ಥಿಸಿಕೊಳ್ಳುವ ಶ್ವೇತಭವನದ ಅಧಿಕಾರಿಗಳು ಈ ನಿರ್ಧಾರದ ವಿರುದ್ಧ ಮೇಲ್ಮನವಿ ಸಲ್ಲಿಸಲು ಯೋಜಿಸುತ್ತಿದ್ದಾರೆ ಎಂದು ವರದಿಯಾಗಿದ್ದು, ಒಂದು ವೇಳೆ ಉನ್ನತ ನ್ಯಾಯಾಲಯದಲ್ಲಿ ನ್ಯಾಯಾಧೀಶ ಸೊರೊಕಿನ್ ರವರ ತೀರ್ಪನ್ನ ಉನ್ನತ ನ್ಯಾಯಾಲಯವು ರದ್ದುಗೊಳಿಸಿದ್ರೆ ಶುಲ್ಕವನ್ನ ಮರುಸ್ಥಾಪಿಸುವ ಸಾಧ್ಯತೆಯೂ ಕೂಡ ಇದೆ. ಒಟ್ಟಿನಲ್ಲಿ ಅಮೆರಿಕದ ಫೆಡರಲ್ ಕೋರ್ಟ್ ನೀಡಿರುವ ಈ ಐತಿಹಾಸಿಕ ತೀರ್ಪು ಸಾವಿರಾರು ಅನಿವಾಸಿ ಭಾರತೀಯ ಉದ್ಯೋಗಿಗಳಿಗೆ ಹೊಸ ಆಶಾವಾದವನ್ನ ಮೂಡಿಸಿದೆ. ಬರೋಬ್ಬರಿ $85 ಲಕ್ಷ ವೀಸಾ ಶುಲ್ಕದ ಹೊರೆಯಿಂದಾಗಿ ಅಮೆರಿಕದ ಕನಸು ಕಮರಿ ಹೋಗುತ್ತಿದ್ದ ಸಮಯದಲ್ಲಿ ನ್ಯಾಯಾಲಯವು ಮಧ್ಯಪ್ರವೇಶ ಮಾಡಿ ಇದನ್ನ ಅಕ್ರಮ ತೆರಿಗೆ ಎಂದು ಘೋಷಿಸಿರುವುದು ಪ್ರತಿಭಾವಂತ ಭಾರತೀಯರಿಗೆ ಸಿಕ್ಕ ಅತಿದೊಡ್ಡ ರಾಜತಾಂತ್ರಿಕ ಜಯವಾಗಿದೆ. ಭಾರತದ ವಿದೇಶಾಂಗ ಇಲಾಖೆಯ ಸತತ ಪ್ರಯತ್ನ ಮತ್ತು ಭಾರತೀಯರ ಪ್ರತಿಭೆಯ ಪರವಾಗಿ ನಿಂತ ಜೈಶಂಕರ್ ಅವರ ವಾದಕ್ಕೆ ನ್ಯಾಯಾಲಯದಲ್ಲಿ ಮನ್ನಣೆ ಸಿಕ್ಕಂತಾಗಿದೆ. ಈ ತೀರ್ಪಿನಿಂದಾಗಿ ಭಾರತದ ಐಟಿ ಕಂಪನಿಗಳು ಮತ್ತು ಸಣ್ಣ ಸ್ಟಾರ್ಟ್ಅಪ್ಗಳು ನಿಟ್ಟುಸಿರು ಬಿಟ್ಟಿವೆ. ಆದರೆ ಡೊನಾಲ್ಡ್ ಟ್ರಂಪ್ ಆಡಳಿತವು ಈ ನಿರ್ಧಾರದ ವಿರುದ್ಧ ಮೇಲ್ಮನವಿ ಸಲ್ಲಿಸಲು ಸಿದ್ಧತೆ ನಡೆಸುತ್ತಿರುವುದರಿಂದ ಈ ಹೋರಾಟ ಇಲ್ಲಿಗೆ ಮುಗಿದಿಲ್ಲ. ನೋಡೋಣ ಮುಂದೆ ಏನಾಗುತ್ತಂತ. ಇದಾಗಿತ್ತು ಕ್ಷಣದ ಅಪ್ಡೇಟ್. ಇದೇ ರೀತಿಯಾದ ಅಪ್ಡೇಟ್ಗಾಗಿ ವಿಜಯ ಕರ್ನಾಟಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನಲ್, ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಇರಿ. ಧನ್ಯವಾದಗಳು.